ಒತ್ತಕ್ಷರಗಳು. ಒತ್ತಕ್ಷರಗಳಲ್ಲಿ ಎರಡು ವಿಧ. ಒಂದು ಸಜಾತಿಯ ಒತ್ತಕ್ಷರಗಳು, ಮತ್ತೊಂದು ವಿಜಾತೀಯ ಒತ್ತಕ್ಷರಗಳು. ಈಗ ನಾವು ಮೊದಲಿಗೆ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ತಿಳಿಯೋಣ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವು ಸಜಾತಿಯ ಸಂಯುಕ್ತಾಕ್ಷರವೆನಿಸಿಕೊಳ್ಳುತ್ತದೆ. ಉದಾಹರಣೆಗೆ ಕ ಪ್ಲಸ್ ಕ ಸೇರಿ ಅಕ್ಕ ಅನ್ನೋ ಪದಕ್ಕೆ ಸಜಾತಿಯ ಒತ್ತಕ್ಷರ ಇದಾಗಿದೆ. ಅದೇ ರೀತಿ ಣ ಪ್ಲಸ್ ಣ ಅಣ್ಣ ಎಂಬುವ ಸಜಾತಿಯ ಒತ್ತಕ್ಷರ ಪದವಾಗಿದೆ. ಇಲ್ಲಿ ಕ ಇಂದ ಮಾವರೆಗೆ ಇರುವಂತಹ ಒತ್ತಕ್ಷರಗಳು ಇವೆಲ್ಲವೂ ಸಹ ಸಜಾತಿಯ ಒತ್ತಕ್ಷರ ಪದಗಳಾಗಿವೆ. ಇಲ್ಲಿ ಒಂದೇ ರೀತಿಯ ವ್ಯಂಜನಗಳು ಒತ್ತಕ್ಷರಗಳಾಗಿವೆ. ಸಜಾತಿಯ ಒತ್ತಕ್ಷರ ಪದಗಳನ್ನು ಉದಾಹರಣೆ ಸಹಿತ ತಿಳಿಯೋಣ. ಅಕ್ಕ, ಅಣ್ಣ, ಅಮ್ಮ, ಅಪ್ಪ, ಹಬ್ಬ, ಬಣ್ಣ, ಗೆಜ್ಜೆ, ಸಜ್ಜನ, ಮಜ್ಜಿಗೆ, ಕಣ್ಣು, ಬೊಜ್ಜು ಇವೆಲ್ಲವೂ ಸಹ ಸಜಾತಿಯ ಒತ್ತಕ್ಷರ ಪದಗಳಾಗಿವೆ. ಈಗ ನಾವು ವಿಜಾತೀಯ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಯೋಣ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತೀಯ ಸಂಯುಕ್ತಾಕ್ಷರ ಎನ್ನಲಾಗುತ್ತದೆ. ಉದಾಹರಣೆಗೆ ಸ ಪ್ಲಸ್ ತ ಪ್ಲಸ್ ರ ಇವಿಷ್ಟು ಅಕ್ಷರಗಳು ಸೇರಿ ವಸ್ತ್ರ ಎನ್ನುವ ಪದ ಉಂಟಾಗಿದೆ. ಅದೇ ರೀತಿ ಖ ಪ್ಲಸ್ ತ ಇದು ಶಕ್ತಿ ಎನ್ನುವ ಪದಕ್ಕೆ ಈ ವಿಜಾತೀಯ ಸಂಯುಕ್ತಗಳು ಸೇರಿವೆ. ವಿಜಾತೀಯ ಒತ್ತಕ್ಷರಗಳನ್ನು ಉದಾಹರಣೆ ಸಹಿತ ತಿಳಿಯೋಣ. ಪ್ರತ್ಯಯ, ವಿದ್ಯೆ, ಜನ್ಮ, ಸ್ವಾರ್ಥ, ಆತ್ಮ, ಕರ್ತವ್ಯ, ವ್ಯರ್ಥ, ಬಾಲ್ಯ, ಸಪ್ತಮಿ, ಕಲಾಶ್ರೀ, ಸೈನ್ಯ, ಕೇಂದ್ರ, ವ್ಯತ್ಯಾಸ, ತಾಳ್ಮೆ, ಕ್ರಿಸ್ತ, ಮೇಲ್ಮನೆ, ಲಕ್ಷ, ಸ್ತ್ರೀ, ಸ್ಥೂಲ, ನೃತ್ಯ, ಪ್ರಾಣಿ, ನಿತ್ಯ, ಮಂತ್ರಿ, ಸ್ಥಾವರ, ಶಾಶ್ವತ ಇವೆಲ್ಲವೂ ಸಹ ವಿಜಾತಿ ಒತ್ತಕ್ಷರಗಳಾಗಿವೆ. ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಒಂದೇ ಚಾರ್ಟ್ನಲ್ಲಿ ನೋಡಬಹುದಾಗಿದೆ. ಸಜಾತಿ ಒತ್ತಕ್ಷರಗಳು ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಸಕ್ಕರೆ, ಅಯ್ಯ, ಕತ್ತರಿ, ಅನ್ನ. ಇಲ್ಲೆಲ್ಲ ಒಂದೇ ಜಾತಿಯ ಒತ್ತಕ್ಷರಗಳು ಬಂದಿರುವುದರಿಂದ ಇವುಗಳನ್ನು ಸಜಾತಿ ಒತ್ತಕ್ಷರಗಳು ಎಂದು ಹೇಳಲಾಗುತ್ತದೆ. ಅದೇ ರೀತಿ ವಿಜಾತಿ ಒತ್ತಕ್ಷರಗಳು ಆತ್ಮ, ರಕ್ತ, ಪತ್ರ, ಭಕ್ತ, ರತ್ನ, ರಾಜ್ಯ, ಖಡ್ಗ, ಅಕ್ಷಿ ಇವೆಲ್ಲವೂ ಸಹ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಬಂದಿರುವುದರಿಂದ ಇವುಗಳನ್ನು ವಿಜಾತೀಯ ಒತ್ತಕ್ಷರಗಳು ಎಂದು ಕರೆಯಲಾಗುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.